ಯಾವ ವಾಕ್ಯ ನಿಮ್ಮ ಜೊತೆ ದೇವ್ರು ಮಾತಾಡ್ತಾನೋ ನೀವು ಆಮೇನ್ ಅಂತ ಹೇಳಿ ದೇವರಿಗೆ ಸ್ತೋತ್ರ ಮಾಡ್ರಿ. ಮತ್ತು ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತೇ ನೀವು ಸಬ್ಸ್ಕ್ರೈಬ್ ಆಗುವಂಥ ಪ್ರಯತ್ನ ಮಾಡ್ರಿ. ಮತ್ತು ನಿಮ್ಮ ಏನಾದರೂ ಪ್ರಾರ್ಥನಾ ಮನವಿಗಳಿದ್ರೆ ನೀವು ಕಮೆಂಟ್ ಜಾಗದಲ್ಲಿ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ತಿಳಿಸಿ. ಖಚಿತವಾಗಿ ತಪ್ಪದೆ ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಯಾವ್ಯಾವ ಜಿಲ್ಲೆಗಳಿಂದ, ಯಾವ್ಯಾವ ತಾಲೂಕುಗಳಿಂದ, ಯಾವ್ಯಾವ ಪಟ್ಟಣಗಳಿಂದ ಈ ವಾಕ್ಯನ ವೀಕ್ಷಿಸ್ತಾ ಇದ್ದೀರೋ ಆ ಪಟ್ಟಣಗಳ ಹೆಸರು ಬರೆದು ದೇವರಿಗೆ ಸ್ತೋತ್ರ ಮಾಡ್ರಿ. ಆ ಪಟ್ಟಣಕ್ಕಾಗಿ, ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಪ್ರತಿ ಪ್ರಾರ್ಥನಾ ಮನವಿಗಳಿಗೋಸ್ಕರ ತಪ್ಪದೆ ನಾವು ಪ್ರಾರ್ಥನೆ ಮಾಡುವಂಥವರಾಗಿದ್ದೇವೆ. ಪ್ರಾರಂಭದಿಂದ ನೀವು ಜಾಯ್ನ್ ಆದಂಥವ್ರು ಮಧ್ಯದಲ್ಲಿ ಕಟ್ ಆಗುವಂಥ ಪ್ರಯತ್ನ ಮಾಡಬೇಡ್ರಿ. ದೇವ್ರ ವಾಕ್ಯ ಕೇಳ್ರಿ, ಆಶೀರ್ವದಿಸಲ್ಪಟ್ಟು ನೀವು ಹೋಗ್ತಾ ಇದ್ದೀರಿ. ಓದ್ತೀನಿ, ವಾಕ್ಯ ಕೇಳಿಸ್ಕೊಳ್ರಿ. ಯಾಕೋಬ ಒಂದು ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ದೇವರನ್ನು ಯಾರು ಪ್ರೀತಿಸ್ತಾರ ಅಂದರೆ, ಕಷ್ಟ ಬಂದರೂ ಯಾರದನ್ನ ಸಹಿಸ್ಕೊಂಡು ದೇವ್ರನ್ನ ಪ್ರೀತಿಸ್ತಾರೋ ದೇವರು ಅವರಿಗೆ ಇಗೋ ಜೀವವೆಂಬ ಜಯಮಾಲೆಯನ್ನು ದೇವರು ಕೊಡೋರಾಗಿದ್ದಾರೆ. ಬಾಡಿ ಹೋಗದ ಜೀವೆಂಬ ಜಯಮಾಲೆಯನ್ನು ದೇವರು ಕೊಡೋರಾಗಿದ್ದಾರೆ. ಅಲ್ಲೆಲಿಯ ಪ್ರಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ನಾವು ನೋಡುವಾಗ ಒಂದು ಸ್ಟೂಡೆಂಟ್, ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಒಬ್ಬ ವಿದ್ಯಾರ್ಥಿ, ಕಾಲೇಜ್ ವಿದ್ಯಾರ್ಥಿನೋ ಸ್ಕೂಲ್ ವಿದ್ಯಾರ್ಥಿನೋ, ಒಬ್ಬ ವಿದ್ಯಾರ್ಥಿ ಇಷ್ಟಪಟ್ಟು ಕಷ್ಟಪಟ್ಟು ಚೆನ್ನಾಗಿ ಓದಿ ಒಳ್ಳೆ ಒಂದು ಪರ್ಸೆಂಟೇಜ್ ತರುವಾಗ ಸೊ ಆ ಒಂದು ವಿದ್ಯಾರ್ಥಿಗೆ ಸನ್ಮಾನ ಮಾಡ್ತಾರೆ. ಏನಂತ? ಒಂದು ಡೇಟ್ ಫಿಕ್ಸ್ ಮಾಡಿ, ಒಂದು ಸಮಾರಂಭವನ್ನು ಏರ್ಪಡಿಸಿ ಏನು ಮಾಡ್ತಾರೆ, ಶಾಲ್ ಹಾಕಿ, ಒಂದು ಅವಾರ್ಡ್ ಕೊಟ್ಟು, ಹೂವಿನ ಹಾರ ಹಾಕಿ, ನೀನು ಕಷ್ಟಪಟ್ಟು ಓದಿ ಒಳ್ಳೆ ಒಂದು ಫಲಿತಾಂಶವನ್ನು ತಂದಿದೆಯಾ, ಒಳ್ಳೆ ರಿಸಲ್ಟ್ ತಂದಿದೆಯಾ, ಕರ್ನಾಟಕ ರಾಜ್ಯಕ್ಕೆ ಫಸ್ಟು ಬಂದಿರ ಅಂತೇಳಿ ಅವರಿಗೆ ಒಂದು ಹೂವಿನ ಹಾರ ಹಾಕಿ ಏನು ಮಾಡ್ತಾರೆ, ಸನ್ಮಾನ ಮಾಡ್ತಾರೆ. ಇನ್ನು ರಾಜಕೀಯದಲ್ಲಿ ನಾವು ನೋಡುವಾಗ, ಅವರು ರಾಜಕೀಯದಲ್ಲಿ ಅವರು ಜಯ ಹೊಂದುವಾಗ, ಅವರು ಗೆಲ್ಲುವಾಗ ಅವ್ರಿಗೂ ಸಹ ಏನು ಮಾಡ್ತಾರೆ, ಹೂವಿನ ಹಾರ ಹಾಕಿ, ಮಾಲೆಯನ್ನು ಹಾಕಿ ಸನ್ಮಾನ ಮಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ಇನ್ನು ಚಂದ್ರಲೋಕಕ್ಕೆ ಹೋಗಿ ಬಂದರೆ ಅವ್ರಿಗೂ ಸಹ ಏನು ಮಾಡ್ತಾರೆ, ಇವರು ಸಾಧನೆ ಮಾಡಿದ್ದಾರೆ. ಅಥವಾ ವಿಜ್ಞಾನಿಗಳು ಏನಾದರೂ ಒಂದು ಹೊಸದಾಗಿ ಕಂಡು ಹಿಡಿಯುವಾಗ, ಆ ರೀತಿಯಾಗಿ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡುವಾಗ ಈ ಲೋಕದಲ್ಲಿ ಏನು ಮಾಡ್ತಾರೆ ಅಂದರೆ, ಮಾಲೆಯನ್ನು ಹಾಕಿ, ಶಾಲನ್ನು ಹಾಕಿ ಸನ್ಮಾನ ಮಾಡ್ತಾರೆ. ಅದು ಒಳ್ಳೆಯದೇ, ಅದು ಒಳ್ಳೆಯದೇ. ಹಲ್ಲೆಲೂಯಾ. ಮೀಟಿಂಗ್ಸ್ಗಳಲ್ಲಿ, ಸಮಾರಂಭಗಳಲ್ಲಿ ಹೂವಿನ ಹಾರ ಹಾಕಿ ಏನು ಮಾಡ್ತಾರೆ, ಸನ್ಮಾನ ಮಾಡ್ತಾ ಇರ್ತಾರೆ. ಆದರೆ ಈ ಲೋಕದಲ್ಲಿ ಹಾಕುವಂಥ ಆ ಒಂದು ಹೂವಿನ ಹಾರ ಅದು ಏನಾಗುತ್ತೆ, ಬಾಡಿ ಹೋಗುತ್ತೆ, ಆರ್ಟಿಫಿಷಿಯಲ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ದೇವರಿಗೆ ಸ್ತೋತ್ರ ಹೋಗಲಿ ಪ್ರಿಯರೇ, ಇಲ್ಲಿ ಯಾಕೋಬ ಭಕ್ತನು ಹೇಳ್ತಾ ಇದ್ದಾನೆ ಏನಂತ, ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ, ಫಿಲ್ಟರ್ ಮಾಡಲ್ಪಟ್ಟ ಮೇಲೆ ಈಗ ಜೀವವೆಂಬ ಜಯಮಾಲೆಯನ್ನು ದೇವರು ಅವನಿಗೆ ಕೊಡುತ್ತಾನೆ. ಇಲ್ಲಿ ಯಾಕೋಬನು ಹೇಳ್ತಾನೆ, ಕಷ್ಟವನ್ನು ಸಹಿಸಿಕೊಳ್ಳುವ ಧನ್ಯನು. ಎಂಥ ಒಂದು ಕಷ್ಟದ ಪರಿಸ್ಥಿತಿ ಬಂದರು, ನಷ್ಟದ ಪರಿಸ್ಥಿತಿ ಬಂದರು, ಅವಮಾನ ಬಂದರು, ನಿಂದೆಗಳು ಬಂದರು, ಚುಚ್ಚು ಮಾತುಗಳು ಬಂದರು, ಹೇಳ್ದವ್ರ ಮಾತು ಕೇಳಿ ದೇವರಿಂದ ದೂರ ಆಗದೆ, ದೇವರ ಸಾನ್ನಿಧ್ಯದಿಂದ ದೂರ ಆಗದೆ, ದೇವರ ಪ್ರೀತಿಯಿಂದ ದೂರ ಆಗದೆ, ದೇವರ ಮೇಲೆ ಗುಣಗುಟ್ಟದೆ, ಎಂಥ ಪರಿಸ್ಥಿತಿ ಬಂದರೂ ಸಹ ಆ ಕಷ್ಟವನ್ನು ಸಹಿಸಿಕೊಂಡು ನೀನು ಸಹ ದೇವರಿಗೆ ಹತ್ತಿರವಾಗಿ ಜೀವಿಸುವಾಗ, ದೇವರನ್ನು ಹೆಚ್ಚಾಗಿ ನೀನು ಪ್ರೀತಿ ಮಾಡುವಾಗ, ದೇವರ ವಾಕ್ಯವನ್ನು ಪ್ರೀತಿ ಮಾಡುವಾಗ, ದೇವರ ಸಾನ್ನಿಧ್ಯವನ್ನು ಪ್ರೀತಿ ಮಾಡುವಾಗ, ಈಗ ಪರಲೋಕ ರಾಜ್ಯದಲ್ಲೂ ಸಹ ದೇವರು ಶಭಾಷ್ ಮಗನೇ, ಶಭಾಷ್ ಮಗಳೇ, ಎಷ್ಟೇ ಕಷ್ಟ ಬಂದರೂ ಕೂಡ ಕೊನೆವರೆಗೂ ನನ್ನನ್ನೇ ನೀನು ಪ್ರೀತಿ ಮಾಡಿದೆ ಅಂತ ಜೀವೆಂಬ ಜಯಮಾಲೆಯನ್ನು ದೇವರು ಕೊಡೋರಾಗಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ನಿಮಗೆಲ್ಲರಿಗೂ ಗೊತ್ತಿದೆ ಯೋಬನ ಬಗ್ಗೆ ಅನೇಕ ಸಾರಿ ನೀವು ಕೇಳಿಸ್ಕೊಂಡಿದ್ದೀರಾ. ಈ ದಿನ ಸಹ ನಾನು ಹೇಳ್ತೀನಿ, ಯೋಬನಿಗೆ ಅನೇಕ ಕಷ್ಟಗಳು ಬಂದವು. ಅದರಲ್ಲೂ ಒಂದೇ ದಿನದಲ್ಲಿ ತನ್ನ ಮಕ್ಕಳನ್ನು ಕಳೆದುಕೊಂಡನು, ಒಂದೇ ದಿನದಲ್ಲಿ ತನ್ನ ಸ್ವಾಸ್ಥ್ಯವನ್ನೆಲ್ಲ ಕಳೆದುಕೊಂಡನು. ಕಷ್ಟ ಬಂತು, ನಷ್ಟ ಬಂತು, ದುಃಖ ಬಂತು, ಕಣ್ಣೀರು ಬಂತು, ಮೇಲಿಂದ ಮೇಲೆ ಶೋಧನೆ ಬಂತು. ಆದರೂ ಸಹ
ಯೋಬನು ದೇವರ ಮೇಲೆ ಗುಣಗುಟ್ಟಲಿಲ್ಲ, ಬದಲಾಗಿ ಏನು ಮಾಡಿದಾನೆ, ಕಷ್ಟ ಬಂದರು, ನಷ್ಟ ಬಂದರು, ದುಃಖ ಬಂದರು, ಅವುಗಳ ಮಧ್ಯದಲ್ಲಿ ಅದನ್ನೆಲ್ಲ ಸಹಿಸಿಕೊಂಡು ದೇವರನ್ನೇ ಪ್ರೀತಿ ಮಾಡಿದ್ದಾನೆ. ಅಲ್ಲೆಲೂಯಾ. ಇನ್ನು ಲಾಜರನನ್ನು ನಾವು ನೋಡುವಾಗ, ಲಾಜರನು ಸಹ ಆತನಿಗೆ ಕಷ್ಟ ಬರುವಾಗ, ಆತನಿಗೆ ಅವಮಾನ ಬರುವಾಗ, ಆತನಿಗೆ ರೋಗ ಬರುವಾಗ ಆತನು ಸಹ ಅದೆಲ್ಲವನ್ನು ಸಹಿಸಿಕೊಂಡಿದ್ದಾನೆ. ಆ ಕಷ್ಟವನ್ನೆಲ್ಲ ಸಹಿಸಿಕೊಂಡು ದೇವರನ್ನೇ ಪ್ರೀತಿ ಮಾಡಿದ್ದಾನೆ. ಇನ್ನು ನಾವು ಬೈಬಲ್ ನೋಡುವಾಗ ನಡುಬಗ್ಗಿದ ಸ್ತ್ರೀ ಇದ್ದಾಳೆ. ಆ ನಡುಬಗ್ಗಿದ ಸ್ತ್ರೀ, ಆಕೆಗೆ ಸಹ 18 ವರ್ಷ, ನಾವು ವಾಕ್ಯದಲ್ಲಿ ನೋಡಿದರೆ 18 ವರ್ಷಗಳ ಕಾಲ ಆಕೆ ಅದೇ ರೀತಿಯಾಗಿದ್ದಾಳೆ ಅನಾರೋಗ್ಯದಲ್ಲಿ. ಆಕೆ ಜೀವಿತದಲ್ಲಿ ಎಷ್ಟೇ ಕಷ್ಟ ಬಂದರೂ, ನಷ್ಟಗಳು ಬಂದರೂ, ಅವಮಾನಗಳು ಬಂದರೂ ಆಕೆ ಏನು ಮಾಡಿದಾಳೆ, ಅದೆಲ್ಲವನ್ನು ಸಹಿಸ್ಕೊಂಡಿದ್ದಾಳೆ. ಅನಾರೋಗ್ಯ ಬಂದರೂ, ರೋಗ ಬಂದರೂ ಕೂಡ ಅದೆಲ್ಲವನ್ನು ಸಹಿಸಿಕೊಂಡಿದ್ದಾಳೆ. ಸಹಿಸಿಕೊಂಡು ದೇವರನ್ನೇ ಪ್ರೀತಿ ಮಾಡಿದ್ದಾಳೆ. ಒಂದು ವೇಳೆ ಆಕೆಗೆ ಜನ ಹೇಳಿರ್ಬೋದು, ಜನರು, ರಿಲೇಷನ್ಸು, ಬಂಧುಗಳು, ಗೊತ್ತಿರುವವರು, ಅಕ್ಕಪಕ್ಕದ ಮನೆಯವರು ಆಕೆಗೆ ಹೇಳಿರ್ಬೋದು, ಏನಂತ, ನೀನು ಇಷ್ಟು ದಿನ ಚರ್ಚಿಗೆ ಹೋಗ್ತೀಯಾ, ನೀನು ಇಷ್ಟು ತಿಂಗಳಿಂದ, ಇಷ್ಟು ವರ್ಷಗಳಿಂದ ನೀನು ಚರ್ಚಿಗೆ ಹೋಗ್ತಾ ಇದೀಯಾ, ನಿನಗೇನು ಒಳ್ಳೇದಾಗಿದೆ, ಆ ದೇವ್ರು ನಿನಗೇನು ಒಳ್ಳೇದು ಮಾಡಿದ್ದಾನೆ, ಆ ದೇವ್ರು ನಿನ್ನ ಯಾಕೆ ಚೆನ್ನಾಗಿ ಮಾಡಿಲ್ಲ ಅಂಥೇಳಿ ಆ ದೇವ್ರನ್ನ ಬಿಟ್ಬಿಡು, ಪ್ರೇಯರ್ ಯಾಕೆ ಮಾಡ್ತೀಯಾ, ಆಲಯಕ್ಕೆ ಹೋಗ್ತೀಯಾ, ಆ ದೇವ್ರನ್ನ ಬಿಡು ಅಂತ ಆಕೆಗೆ ಹೇಳಿರ್ಬೋದು. ಆದರೂ ಆಕೆ ಆ ಮಾತುಗಳಿಗೆ ಕಿವಿ ಕೊಟ್ಟಿಲ್ಲ. ಏನೇ ರೋಗ ಇದ್ದರೂ, ಕಷ್ಟ ಇದ್ದರೂ, ನಷ್ಟ ಇದ್ದರೂ ಅವೆಲ್ಲವನ್ನು ಸಹಿಸ್ಕೊಂಡಿದ್ದಾಳೆ, ದೇವರನ್ನೇ ಪ್ರೀತಿ ಮಾಡಿದ್ದಾಳೆ. ನಾವು ವಾಕ್ಯದಲ್ಲಿ ನೋಡುವಾಗ ಆಕೆ ಆಲಯದಲ್ಲಿ ಕೂತ್ಕೊಂಡಿದ್ದಾಳೆ. ದೇವರನ್ನು ಆಕೆ ಪ್ರೀತಿ ಮಾಡೋದು ನೋಡಿ ದೇವರು ಆಕೆಯನ್ನು ಮುಂದೆ ಕರೆದು ಸ್ವಸ್ಥತೆಯನ್ನು ಕೊಟ್ಟು ಅದ್ಭುತವನ್ನು ಮಾಡಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಆ ಸ್ತ್ರೀ ಎಂಥ ಪರಿಸ್ಥಿತಿ ಬಂದರೂ ಸಹ ದೇವರನ್ನು ಬಿಟ್ಟಿಲ್ಲ, ಆಲಯವನ್ನು ಬಿಟ್ಟಿಲ್ಲ, ಪ್ರಾರ್ಥನೆಯನ್ನು ಬಿಟ್ಟಿಲ್ಲ, ದೇವರ ಸಹವಾಸವನ್ನು ಬಿಟ್ಟಿಲ್ಲ. ದೇವರನ್ನೇ ಎಲ್ಲರಿಗಿಂತ ಹೆಚ್ಚಾಗಿ ದೇವರನ್ನು ಪ್ರೀತಿ ಮಾಡಿದ್ದಾಳೆ. ಪ್ರಿಯ ದೇವರ ಮಕ್ಕಳೇ, ಇನ್ನೊಂದು ಮಾತು ಹೇಳ್ತೀನಿ, ನಿಮಗಿಷ್ಟ ಆದರೆ ಆಮೇಲೆ ಹೇಳ್ರಿ. ಇನ್ನೊಂದು ಮಾತು ಹೇಳ್ತೀನಿ, ಇಷ್ಟ ಆದರೆ ಆಮೇಲೆ ಹೇಳ್ರಿ. ಪೌಲನ್ ಹೇಳ್ತಾನೆ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರ ಇಲ್ಲದಿರುವುದೋ ಯಾವುದು ನಮ್ಮನ್ನು ದೇವರ ಪ್ರೀತಿಯಿಂದ ದೂರ ಮಾಡುತ್ತೆ? ಇನ್ನು ಮರಣವಾಗಲಿ, ಜೀವವಾಗಲಿ, ದೇವದೂತರಾಗಲಿ, ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದಣ ಸಂಗತಿಗಳಾಗಲಿ, ಮೇಲಣ ಲೋಕವಾಗಲಿ, ಕೆಳಗಣ ಲೋಕವಾಗಲಿ, ನಮ್ಮ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಯಾವುದು ನಮ್ಮನ್ನು ಅಗಲಿಸಲಾರದು. ದೇವರನ್ನು ಪ್ರೀತಿಸೋರಿಗೆ ಇರುವಂಥ ಆಶೀರ್ವಾದ, ಮತ್ತೊಂದು ಆಶೀರ್ವಾದ ಏನಂದರೆ, ಕಷ್ಟವನ್ನು ಸಹಿಸಿಕೊಳ್ಳುವಾಗ, ದೇವರಲ್ಲೇ ನಾವು ಜೀವಿಸುವಾಗ ದೇವರು ನಮಗೆ ಬಾಡಿ ಹೋಗದ ಜಯಮಾಲೆಯನ್ನು, ಈ ಲೋಕದಲ್ಲಿ ಒಂದು ಒಳ್ಳೆ ಪರ್ಸೆಂಟೇಜ್ ಅಂದರೆ ಕರ್ನಾಟಕ ರಾಜ್ಯಕ್ಕೆ ಫಸ್ಟ್ ಬಂದಿದ್ದಾರೆ ಅಂತೇಳಿ ಸನ್ಮಾನ ಮಾಡ್ತಾರಲ್ವ, ಅದೇ ರೀತಿಯಾಗಿ ದೇವರು ಕೂಡ ಪರಲೋಕ ರಾಜ್ಯದಲ್ಲಿ ಶಭಾಷ್ ಮಗನೇ, ಶಭಾಷ್ ಮಗಳೇ, ಎಂಥ ಪರಿಸ್ಥಿತಿ ಬಂದರೂ ಕೂಡ ನೀನು ಕ್ರಿಸ್ತ ನಂಬಿಕೆಯಿಂದ ಅಗಲಿ ಹೋಗದೆ, ದೂರ ಆಗದೆ ನನ್ನನ್ನೇ ಪ್ರೀತಿ ಮಾಡಿದ್ಯಾ, ನನ್ನಲ್ಲೇ ನೀನು ಜೀವಿಸಿ ಅಂತೇಳಿ ದೇವರು ಕೂಡ ಬಾಡಿ ಹೋಗದ ಜೀವ ಮಾಲೆಯನ್ನು ದೇವರು ಕೊಡೋರಾಗಿದ್ದಾರೆ. ಹಲ್ಲೆಲೂಯಾ. ಪೌಲನ್ ಮತ್ತೆ ಇನ್ನೊಂದು ಕಡೆ ಹೇಳ್ತಾನೆ, ದೇವರಿಗೆ ಸ್ತೋತ್ರ. ಓಕೆ, 2 ತಿಮೋಥಿ 7:8 ಈ ರೀತಿಯಾಗಿ ವಾಕ್ಯ ಇದೆ. ಏನಂದರೆ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. ಏನು? ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ಅದಕ್ಕೆ ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ. ಈ ಲೋಕದ ಜೀವಿತವನ್ನು, ಈ ಲೋಕದ ಆಸೆ ಭೋಗಗಳನ್ನು ಕಡೆಗಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ಅದಕ್ಕೆ ನೀತಿವಂತರಿಗೆ ದೊರಕುವ, ದೇವರನ್ನು ಪ್ರೀತಿಸುವವರಿಗೆ ದೊರಕುವ ಈಗ ಜೀವವೆಂಬ ಜಯಮಾಲೆಯ ಮುಂದೆ ನನಗೆ ಸಿದ್ಧವಾಗಿದೆ. ಓಕೆ, ದೇವರ ನಾಮಕ್ಕೆ ಸ್ತೋತ್ರ ಹೋಗಲಿ ಪ್ರಿಯರೇ. ಅದೇ ರೀತಿಯಾಗಿ ನೀವುಗಳು ಸಹ, ಪರಿಸ್ಥಿತಿಗಳು ಎಲ್ಲರ ಜೀವಿತದಲ್ಲಿ ಬರುತ್ತೆ, ಎಲ್ಲರ ಜೀವಿತದಲ್ಲಿ ಬರುತ್ತೆ. ಸೇವೆ ಮಾಡುವವರ ಜೀವಿತದಲ್ಲಿ, ಇಲ್ಲಿ ಕುಳಿತುಕೊಂಡು ವಾಕ್ಯ ಕೇಳುವಂಥರ ಜೀವಿತದಲ್ಲಿ, ಎಲ್ಲರ ಜೀವಿತದಲ್ಲಿ ಸಹ ಕಷ್ಟಗಳು ಬರುವಾಗ ಏಸು ಹೇಳಿದ್ದಾರೆ, ಈ ಲೋಕದಲ್ಲಿ ಕಷ್ಟ ಸಂಕಟಗಳುಂಟು, ಧೈರ್ಯವಾಗಿರಿ ಅಂತ ಹೇಳಿದ್ದಾರೆ. ಹಾಗಾಗಿ ಕಷ್ಟವನ್ನು ಸಹಿಸಿಕೊಳ್ಳುವಾಗ
ದೇವರೇನು ಮಾಡ್ತಾರೆ, ಆತನ ಕಷ್ಟವನ್ನು ಸಹಿಸಿಕೊಂಡು ಆತನನ್ನು ಪ್ರೀತಿಸುವಾಗ ದೇವರು ಅವರಿಗೆ ನಿತ್ಯ ಜೀವವನ್ನು, ಈಗೋ ಜಯಮಾಲೆಯನ್ನು, ಜೀವವೆಂಬ ಜಯಮಾಲೆಯನ್ನು ದೇವರು ಅಂಥ ಮಕ್ಕಳಿಗೆ ದೇವರು ಕೊಡೋರಾಗಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಈ ದಿನ ನಿಮ್ಮ ಪರಿಸ್ಥಿತಿ ಏನೇ ಇದ್ದರೂ ಸಹ ನೀವು ಸಹ ದೇವರಿಗೆ ಪ್ರೀತಿ ಮಾಡಿರಿ, ಪ್ರಾರ್ಥಿಸಿರಿ, ದೇವರಿಗೆ ಹತ್ತಿರವಾಗಿ ಜೀವಿಸಿರಿ. ದೇವರು ನಿಮ್ಮನ್ನು ಎಲ್ಲ ಕಷ್ಟ ಇಕ್ಕಟ್ಟುಗಳಿಂದ ದೇವರು ಬಿಡುಗಡೆ ಕೊಡ್ತಾರೆ, ಅನಾರೋಗ್ಯದಿಂದ ದೇವರು ಬಿಡುಗಡೆ ಕೊಡ್ತಾರೆ. ಖಂಡಿತವಾಗಿಯೂ ನಮ್ಮ ದೇವರು ಕರುಣೆಯುಳ್ಳ ದೇವರು, ಆತನ ಕನಿಕರವುಳ್ಳ ದೇವರು. ಹಾಗಾಗಿ ಈ ಲೋಕದಲ್ಲಿ ಜೀವಿಸುವಾಗ ನೀವುಗಳು ಸಹ ಕೊನೆಯವರೆಗೂ ಕ್ರಿಸ್ತ ನಂಬಿಕೆಯಲ್ಲಿ ಜೀವಿಸುವಾಗ ದೇವರು ನಿಮಗೂ ಸಹ ಶಬಾಷ್ ಮಗನೇ, ಶಬಾಷ್ ಮಗಳೇ ಅಂತೇಳಿ ದೇವರು ನಮಗೆ ಕೂಡ ಏನು ಮಾಡ್ತಾರೆ, ಸನ್ಮಾನ ಮಾಡ್ತಾರೆ. ಆಗ ಪರಲೋಕದಲ್ಲಿರುವಂಥ ದೇವದೂತರೆಲ್ಲರೂ ಕ್ಲಾಪ್ಸ್ ಆಗ್ತಾ ಇರ್ತಾರೆ. ಹಲ್ಲೆಲೂಯಾ. ಹಾಗಾಗಿ ಈ ಲೋಕದಲ್ಲಿ ಎಂಥ ಪರಿಸ್ಥಿತಿಗಳು ಬಂದರೂ ಸಹ ಎಲ್ಲದಕ್ಕಿಂತ ಎಲ್ಲರಿಗಿಂತ ದೇವರನ್ನೇ ಹೆಚ್ಚಾಗಿ ಪ್ರೀತಿ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.